ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಗೆ ಸ್ಪೆಷಲ್ ಆಗಿ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಈ ಸ್ಪೆಷಲ್ ಆಗಿರೋ ಸ್ವೀಟ್ಗೆ ಕೇವಲ 5 ಸಾಮಗ್ರಿಗಳು ಸಾಕು. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯಲ್ಲಿ 1 ಕಪ್ ಗಟ್ಟಿಯಾಗಿರೋ ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪನ ಸರಿಯಾಗಿ ಕರಗಿಸ್ಕೊಂಡು ಇದಕ್ಕೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು ಮತ್ತೆ ಅರ್ಧ ಕಪ್ ಓಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಮತ್ತೆ ತುಪ್ಪ ಚೆನ್ನಾಗಿ ಸೆಟ್ ಆದ್ಮೇಲೆ 1 ಟೀ ಸ್ಪೂನ್ ತುಪ್ಪ ಸೇರಿಸಬೇಕು. ಕಲರ್ ಚೇಂಜ್ ಆಗೋವರೆಗೆ ಇದನ್ನ ಸಿಮ್ಮಲ್ಲಿ ಹುರಿತಾ ಇರಬೇಕು. ಇಲ್ಲಿ ನಾನು ಹೇಳಿರೋ ಅಳತೆನೆ ನೀವು ತಗೊಂಡ್ರೆ ಸುಮಾರು 15 ನಿಮಿಷಕ್ಕೆಲ್ಲ ಕಲರ್ ಚೇಂಜ್ ಆಗಿ ಹಿಟ್ಟು ಚೆನ್ನಾಗಿ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಫ್ಲೇಮ್ ಆಫ್ ಮಾಡಬೇಕು. ಹಿಟ್ಟು ಬಿಸಿ ಬಿಸಿ ಆಗಿರುವಾಗಲೇ ಗೋಡಂಬಿ ಚೂರುಗಳು, ಬಾದಾಮಿ ಚೂರುಗಳು ಹಾಗೂ 2.25 ಕಪ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಸಕ್ಕರೆ ಪುಡಿ ಮಾಡುವಾಗಲೇ ಅದಕ್ಕೆ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸಪ್ರೇಟಾಗಿ ಏಲಕ್ಕಿ ಪುಡಿನ ಸೇರಿಸ್ತಾ ಇಲ್ಲ. ನೀವು ಸಪ್ರೇಟಾಗಿ ಬೇಕಿದ್ರೆ ಏಲಕ್ಕಿ ಅಥವಾ ಲವಂಗನ ಸೇರಿಸ್ಕೊಳ್ಬಹುದು. ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಷ್ಟು ಗಾತ್ರದಲ್ಲಿ ಉಂಡೆನ ಕಟ್ಟಬೇಕು. ನೋಡಿ, ದೀಪಾವಳಿಗೆ ಲಾಡು ತಯಾರಾಗಿದೆ. ಸುಮಾರು 15 ದಿವಸಗಳವರೆಗೂ ಇದು ಫ್ರೆಶ್ ಆಗಿರುತ್ತೆ. ಫ್ರೆಂಡ್ಸ್, ಈ ಹಬ್ಬಕ್ಕೆ ನೀವು ತಯಾರು ಮಾಡೋ ಸ್ವೀಟ್ಗಳ ಲಿಸ್ಟ್ಗೆ ಇದನ್ನು ಒಂದು ಸೇರಿಸ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಈ ಬೆಳಕಿನ ಹಬ್ಬ ದೀಪಾವಳಿ ನಿಮ್ಮ ಮನೆ ಮತ್ತು ಮನವನ್ನು ಬೆಳಗಲಿ ಅಂತ ನಾವು ಆಶಿಸ್ತೇವೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.